ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಜುಲೈ 14ಕ್ಕೆ ಬೆಳಗ್ಗೆ 10:30ಕ್ಕೆ ಅಂಬರಗೋಡ್ಲು ಕಳಸಬಳ್ಳಿ ಸೇತುವೆ ಲೋಕಾರ್ಪಣೆ. ಸಾಗರದ ನೆಹರು ಮೈದಾನದಲ್ಲಿ ಸಭಾ ಕಾರ್ಯಕ್ರಮ. ಗಡ್ಕರಿ, ಜೋಶಿ ಸೇರಿದಂತೆ ರಾಜ್ಯ ಮುಖ್ಯಮಂತ್ರಿಗಳು, ಸಚಿವರು ಭಾಗಿ. ಸೇತುವೆಗೆ ಹೆಸರು ಇರಿಸುವುದು ರಾಜ್ಯ ಸರ್ಕಾರದ ಕೆಲಸ. ನಾವು ಸ್ವಯಂ ಸೇವಕರಾಗಿ ಪಾಲ್ಗೊಳ್ಳುತ್ತಿದ್ದೇವೆ. ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸರ್ವರು ಪಾಲ್ಗೊಳ್ಳಲು ಮಾಜಿ ಸಚಿವ ಹರತಾಳು ಹಾಲಪ್ಪ ಕರೆ. ವೀರಶೈವ ಯುವ ವೇದಿಕೆ ನಮ್ಮದೇ ಅಧಿಕೃತ. ಸಮಾಜದ ದಿಕ್ಕು ತಪ್ಪಿಸಲು ಕೆಲವರ ಪ್ರಯತ್ನ. ವೇದಿಕೆ ಹೆಸರೇಳಿ ಹಣ ಎತ್ತಿದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ ಅನಿಲ್. ನಮ್ಮ ವೇದಿಕೆ ಅಧಿಕೃತ ಎಂದ ಗುರು ಕಾಗೋಡು. ಪಾಠದ ಜೊತೆ ಇತರೆ ಕೆಲಸದ ಭಾರ. ಶಿಕ್ಷಕರ ಸಂಘದಿಂದ ಪ್ರತಿಭಟನಾ ಪೂರಕ ಮನವಿ. ಈಗ ಸುದ್ದಿಯ ವಿವರ. ಜುಲೈ 14ರಂದು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾಡಿನ ಸರ್ವರು ಪಾಲ್ಗೊಳ್ಳಬೇಕು. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು, ನಾಡಿಗೆ ಬೆಳಕು ನೀಡಲು ಸರ್ವಸ್ವವನ್ನು ಕಳೆದುಕೊಂಡ ಸಂತ್ರಸ್ತರ 6 ದಶಕದ ಕನಸು ನನಸಾಗಿಸುವ ಸುಸಂದರ್ಭ ಇದಾಗಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಜುಲೈ 14ರಂದು ನಡೆಯಲಿರುವ ವೇದಿಕೆ ಕಾರ್ಯಕ್ರಮದ ಸ್ಥಳಕ್ಕೆ ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪತ್ರಕರ್ತರ ಜೊತೆ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ನಿಕಟಪೂರ್ವಾಧ್ಯಕ್ಷ ಟಿ.ಡಿ. ಮೇಘರಾಜ್, ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ಮೈತ್ರಿ ಪಾಟೀಲ್, ಸವಿತಾ ವಾಸು, ಗಣೇಶ್ ಪ್ರಸಾದ್, ದೇವೇಂದ್ರಪ್ಪ, ಮಧುರಾ ಶಿವಾನಂದ್, ವಿ ಮಹೇಶ್, ಅರುಣ್ ಕೊಗ್ವೆ, ಪರಶುರಾಮ್, ಶ್ರೀರಾಮ್, ಮಂಜಯ್ಯ ಜೈನ್, ಭೈರಪ್ಪ, ಸಂತೋಷ್ ರಾಯಲ್, ಸತೀಶ್ ಕೆ, ವೀರರಾಜ್ ಜೈನ್ ಇನ್ನಿತರರು ಹಾಜರಿದ್ದರು. ಶರಾವತಿ ಸೇತುವೆ ಉದ್ಘಾಟನಾ. ಶರಾವತಿ ಸಿಗಂದೂರು ಸೇತುವೆ, ಹೊಳೆಬಾಗಿಲು ಸೇತುವೆ, ಕಳಸಳ್ಳಿ ಅಂಬರಗೋಡ್ಲು ಹೊಳೆಬಾಗಿಲು ಸೇತುವೆ. ಆ ವಾದ ವಿವಾದಗಳಿಗೇನು ಹೋಗೋದು ಬೇಡ. ಸೇತುವೆ ಉದ್ಘಾಟನೆ ಕಾರ್ಯಕ್ರಮ 14ನೇ ತಾರೀಕು ನಿಯೋಜನೆ ಆಗಿದೆ, ತಮಗೆಲ್ಲ ಗೊತ್ತಿದೆ. ಇದೀಗ MP ಅವರು ಫೋನ್ ಮಾಡಿದ್ರು, ನನಗೂ ಮಾತಾಡಿದ್ರು, ಮೇಘರಾಜ್ ಅವರಿಗೂ ಮಾತಾಡಿದ್ರು. ಅಧಿಕಾರಿಗಳು ಮಾಡೋ ಕಾರ್ಯಕ್ರಮ ಇದು. ಪ್ರೋಟೋಕಾಲ್ ಪ್ರಕಾರ ನಡೀತದೆ, ಶಿಷ್ಟಾಚಾರದ ಪ್ರಕಾರ ನಡೀತದೆ. ಇದು ಬೆಳಿಗ್ಗೆ ಅವರು 10:30ಗೆ ಬರ್ತಾರೆ. ಆ ಗಡ್ಕರಿ ಅವರು, ಅವ್ರ ಜೊತೆಗೆ ಯಾರ್ಯಾರು ರಾಜ್ಯ ಸರ್ಕಾರದಿಂದ ಬರ್ತಾರೋ ಇನ್ನೂ ಗೊತ್ತಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ. 10:30ಗೆ ಬಂದು ಸೀದಾ ಹೊಳೆಬಾಗಿಲಿಗೆ ಹೋಗಿ ಸೇತುವೆ ಉದ್ಘಾಟನೆ ಮಾಡಿ ಸಿಗಂದೂರಿಗೆ ಹೋಗಿ ಅಲ್ಲಿ ದೇವ್ರ ಪೂಜೆ ಮಾಡಿಕೊಂಡು ಮತ್ತೆ ವಾಪಸ್ ಇಲ್ಲಿಗೆ 1 ಗಂಟೆಗೆ ವಾಪಸ್ ಬರ್ತಾರೆ. 12 ಗಂಟೆ ಅಂತ ನಾವು ಹಾಕಿದ್ದೇವೆ. 1 ಗಂಟೆಗೆ ಬಂದು 1 ಗಂಟೆಯಿಂದ ಸಭೆ ಪ್ರಾರಂಭ ಆಗ್ತದೆ. 1 ಗಂಟೆ ನಡೀಬೋದು, ಪ್ರೋಟೋಕಾಲ್ ಪ್ರಕಾರ ನಡೀತದೆ. ನಾವೆಲ್ಲ ಅಧಿಕಾರದಾಗಿದ್ದವರು, ರಾಜ್ಯ ಸರ್ಕಾರದವರು ಮತ್ತು ಕೇಂದ್ರ ಸರ್ಕಾರದವರು ವೇದಿಕೆಯಲ್ಲಿ ಇರ್ತಾರೆ. ನಾನು ವಿನಂತಿ ಮಾಡೋದು ಇಷ್ಟೇ, ಬಹು ವರ್ಷಗಳ 6 ದಶಕಗಳ ಹೋರಾಟ, ಅನೇಕ ಜನರ ಒತ್ತಾಸೆ, ಇದೆಲ್ಲ ಕೈಗೂಡಿದೆ. ಯುಗ ಯಡಿಯೂರಪ್ಪನವರು MP ಆದ್ದರಿಂದ ಇದೊಂದು ಆಗಕ್ಕೆ ಸಾಧ್ಯ ಆಯ್ತು ಇಷ್ಟು ಬೇಗ. ಇಲ್ಲ ಇನ್ನೊಂದು 25 ವರ್ಷಕ್ಕೆ ಯಾರೋ ಪುಣ್ಯಾತ್ಮರು ಮಾಡ್ತಿದ್ರೇನು. ಯಡಿಯೂರಪ್ಪನವರು ಅದನ್ನು ಕಟ್ಸಿಕೊಟ್ಟಿದ್ದಾರೆ. ಅದಕ್ಕೆ ಮೋದಿ ಸರ್ಕಾರಕ್ಕೆ, ಗಡ್ಕರಿ ಅವರಿಗೆ, ಯಡಿಯೂರಪ್ಪನವರಿಗೆ, ಲೋಕಸಭಾ ಸದಸ್ಯರಿಗೆ ಸಹಕಾರ ಕೊಟ್ಟಂಥ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದ್ರ ಜೊತೆಗೆ ಈ ಒಂದು ಐತಿಹಾಸಿಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಜನರು ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ. ವಿಶೇಷವಾಗಿ ಸಾಗರ, ಹೊಸನಗರ ತಾಲೂಕಿನ ಜನರು ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಪಕ್ಷ, ಪಾರ್ಟಿ, ಜಾತಿ, ಮತ ಮೀರಿದ ಐತಿಹಾಸಿಕ ಒಂದು ಘಟನೆ ನಡೀತದೆ, ಉದ್ಘಾಟನೆ ನಡೀತದೆ. ಇದರಲ್ಲಿ ತಾವೆಲ್ಲರೂ ಸಾಕ್ಷಿ ಆಗಬೇಕು ಅಂಥೇಳಿ ಈ ತಾಲೂಕಿನ ಮತ್ತು ಈ ಜಿಲ್ಲೆಯ ಜನರಿಗೂ ವಿನಂತಿ ಮಾಡ್ತೇನೆ. ಸಿಗಂದೂರೇಶ್ವರಿ ಭಕ್ತರಿಗೂ ಕೂಡ ವಿನಂತಿ ಮಾಡ್ತೇನೆ. ನಾಡಿನಾದ್ಯಂತ ಇರುವಂಥ ಎಲ್ಲರೂ ಬನ್ನಿ. ಹೌದು, ಇಲ್ಲ ಮೊನ್ನೆ ಹೆಸರಿಡುವಂಥದ್ದು ಒಂದು ಸಲಹೆ ಕೊಟ್ಟಿದ್ದಾರೆ ನಮ್ಮ ಪರಿವಾರದವರು ಮತ್ತು BJPಯವರು. ಶಿವಮೊಗ್ಗದಲ್ಲಿ ಕೂತು ಒಂದು ಸಭೆಯನ್ನು ಮಾಡಿ, ಅವತ್ತು ನನಗೆ ಬರೋಕ್ಕಾಗಿರಲಿಲ್ಲ. ನಾನು ಬೇರೆ ಕಡೆ ಎಲ್ಲೋ ಇದರಲ್ಲಿದ್ದೆ, ಎಲ್ಲಿ ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಫ್ಯಾಮಿಲಿ ಹೋಗಿದ್ವಿ. ಹಾಗೆ ನಾನು ಭಾಗವಹಿಸಿಲ್ಲ. ಎಲ್ಲ ಹಿರಿಯರು ಸೇರಿ ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಸಲಹೆಯನ್ನು ರಾಜ್ಯ ಸರ್ಕಾರ ಪರಿಗಣಿಸಬೇಕು ಅಂತ ಕೇಳಿದ್ದೇವೆ. ರಾಜ್ಯ ಸರ್ಕಾರ ಮಾಡಬೇಕು. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಸೇತುವೆಗಳಿಗೆಲ್ಲ ಹೆಸರಿಡೋದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲ, ಅದನ್ನು ಏನೋ ಸದ್ಯ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ. ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡು ಬಹುಶಃ ಅಲ್ಲಿಗೆ ಅಪ್ರೂವಲಿಗೆ ಕಳಿಸ್ತಾರೋ ಏನೋ, ನನಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ. ಅದ್ರ ಬಗ್ಗೆ ನಾನು ತೀರಾ ತಲೆ ಕೆಡಿಸ್ಕೊಂಡಿಲ್ಲ. ಜನಮಾನಸದಲ್ಲಿ ಹೊಳೆಬಾಗಿಲು ಅನ್ನೋರು, ಅಂಬರಗೋಡ್ಲು ಅನ್ನೋರು, ಈಗ ಸಿಗಂದೂರು ಪ್ರಸಿದ್ಧಿ ಆದಂಗೂ ಸಿಗಂದೂರು ಸೇತುವೆ ಅನ್ನೋರು ಕಟ್ತಾ ಇರ್ಬೇಕಾದ್ರೆ ಕಳೆದ 6-7 ವರ್ಷದಿಂದ ನೋಡ್ತಾ ಇದ್ದಾರೆ ಜನ. ಸಿಗಂದೂರು ಸೇತುವೆ ಅಂತಾರೆ. ಹೀಗೆ ಒಂದು ಪ್ರತೀತಿ ಬಂದಿದೆ.
ಹಾಗಾಗಿ ಅದ್ರ ಬಗ್ಗೆ ನಾನೇನು ವಾದ ವಿವಾದಕ್ಕೆ ಹೋಗೋದಿಲ್ಲ. ಸ್ಥಳೀಯರ ಜೊತೆ ಚರ್ಚಿಸಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. 100% ಏನು ಜನಪದದಲ್ಲಿ ಒಂದು ಆನರ್ ಮಾಡೋದು ಇಲ್ಲ, ನನಗೇನು ಅದ್ರ ಬಗ್ಗೆ ಏನು ಕಲ್ಪನೆ ಇಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ ಅನ್ನಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ. ನಾವು ನಮಗೊಂದು ಹೆಮ್ಮೆ ಇರೋದ್ರಿಂದ ನಾವು ವಾಲಂಟಿಯರ್ ಆಗಿ ಭಾಗವಹಿಸ್ತೇವೆ. ಮತ್ತು ಸರ್ಕಾರಿ ಕಾರ್ಯಕ್ರಮ ಆದ್ದರಿಂದ ಇದು ಸ್ವಾಭಾವಿಕವಾಗಿ ಗಡ್ಕರಿ ಅವರು ಬರ್ತಾರೆ ಅಂದರೆ ಅವರು ಉದ್ಘಾಟನೆ ಮಾಡ್ತಾರೆ, ವೇದಿಕೆಯಲ್ಲಿ ಇರ್ತಾರೆ. ಅವ್ರ ಜೊತೆಗೆ ಬರ್ತಕ್ಕಂಥ ಕೇಂದ್ರ ಸರ್ಕಾರದವರು ಯಾರ್ಯಾರು ಬರ್ತಾರೆ MP ಸೇರಿ ಅವ್ರು ವೇದಿಕೆಯಲ್ಲಿ ಇರ್ತಾರೆ. ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ, PWD ಮಿನಿಸ್ಟ್ರು, ಇಲ್ಲಿ ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಇರಬೇಕಾದ್ರೆ ವೇದಿಕೆ ಮೇಲೆ ನಾವೆಲ್ಲ ಕೆಳಗೆ ಕೂರ್ತೇವೆ. ಇದು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ನಾವು. ಆ ಬಗ್ಗೆ ನಮ್ಗೆ ಯಾವ ಆತಂಕ ಇಲ್ಲ. ಸನ್ಮಾನ ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಏನೇನು ಮಾಡಬೇಕು ಅನ್ನೋದನ್ನ ಅವ್ರು ತೀರ್ಮಾನ ತಗೊಳ್ತಾರೆ. ನಾವು ಜನ ಸೇರಿಸೋದು ಇದೊಂದು ಸಕ್ಸಸ್ ಆಗಬೇಕು. ಈ ಮಳೆಗಾಲದಲ್ಲಿ ಮಳೆ ಇದೆ, ಸ್ವಲ್ಪ ತೊಂದರೆ ಆಗತ್ತೆ ಜನಕ್ಕೆ. ಅದು ಇದೊಂದು ಐತಿಹಾಸಿಕ ಕ್ಷಣ ಇದು. ಆ ಕಾರಣಕ್ಕಾಗಿ ನಾವು ಇದನ್ನು ಸಕ್ಸಸ್ ಮಾಡ್ಬೇಕು ಇಂತಹ ಸಂದರ್ಭದಲ್ಲೂ ಅಂತ ಮಾಡ್ತೇವೆ. ಮತ್ತೆ 10 ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ಶಂಕುಸ್ಥಾಪನೆ ಆಗುತ್ತೆ. ಆಮೇಲೆ ಅದನ್ನ MP ನಿನ್ನೆ ಹೇಳಿದ್ದಾರೆ ಅಂತ ಕಾಣುತ್ತೆ. ಸುಮಾರು 10,000 ಕೋಟಿ ರೂಪಾಯಿಗಳದ್ದು ಇಲ್ಲಿ ಕೆಲವು ಗುದ್ಲಿ ಪೂಜೆ ಆಗತ್ತೆ, ಶಂಕುಸ್ಥಾಪನೆ ಆಗುತ್ತೆ, ಕೆಲವು ಉದ್ಘಾಟನೆ ಆಗತ್ತೆ. 10 ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೇಂದ್ರ ಸಾರಿಗೆ ಇಲಾಖೆಯಿಂದ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಆ ಇಲಾಖೆಯಿಂದ ಆಗಿದೆಯಲ್ಲ, ಆ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾರೆ. ಹಾಗಾಗಿ ನಾವು ಇದರಲ್ಲಿ ತೀರಾ ಟೆಕ್ನಿಕಲ್ ಆಗಿ ಪ್ರೋಟೋಕಾಲ್ ಆಗಿ ನಾವು ಭಾಗವಹಿಸಕ್ಕಾಗಲ್ಲ. ನಾವು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇದೆಯಲ್ಲ, ಅದಕ್ಕಾಗಿ ಹೆಮ್ಮೆಯಿಂದ ಹೇಳ್ತಿದ್ದೇವೆ. ಟೈಮು ಕಡಿಮೆ ಇದೆ, ಮಳೆಗಾಲ, ಮತ್ತೆ ಒಂದಿಷ್ಟು ವಾದ ವಿವಾದ ಇಲ್ಲ. ಈಗೇನು ಅರ್ಜೆಂಟ್ ಇತ್ತು, ಯಾಕೆ ಮಾಡಬೇಕಾಗಿತ್ತು ಅಂತ ಜನಕ್ಕೆ ತಪ್ಪು ತಿಳ್ಕೊಂಡಿದ್ದಾರೆ. ನಾವು ಯಾರೋ ಮೊನ್ನೆ ನೋಡಿದೆ, ನಾವು ಹೋಗಿದ್ದಕ್ಕಾಗಿ ಅರ್ಜೆಂಟಾಗಿ ಮಾಡ್ತಿದ್ದಾರೆ ಅಂತ. 14 ಫಿಕ್ಸ್ ಆಗಿತ್ತು. ಅಲ್ಲಿ ಹೋದಾಗ ಸಲಹೆ ಕೊಟ್ಟರು, ಪ್ರೈಮ್ ಮಿನಿಸ್ಟರ್ ಕರೆಸ್ಬೇಕು ಅಂತ ಸಲಹೆ ಕೊಟ್ಟರು. ನಾನು ಇದ್ದೆ, ನಾನೇನು ಹೇಳಲಿಲ್ಲ, ನಾನು ಸುಮ್ಮನೆ ಕೂತಿದ್ದೆ. ಪ್ರೈಮ್ ಮಿನಿಸ್ಟರ್ನೇ ಕರೆಸ್ಬೇಕು ಸರ್ ಅಂತ. ಆವಾಗ ಹಂಗಾದ್ರೂ 2 ತಿಂಗಳು ಟೈಮ್ ಬೇಕು ಅಂತ. ಆದರೆ ನಾನೇನು ಹೇಳಿದ್ವಿ, ಮೇಘರಾಜು ಮತ್ತು ಸ್ಥಳೀಯರು ಹೇಳಿದ್ವಿ, ನೀರು ತುಂಬಿಟ್ರೆ ಲಾಂಚ್ ಹೋಗಲ್ಲ, ಹಾಗಾಗಿ ಕೂಡಲೇ ಮಾಡಬೇಕು. ಈ ಥರ ಮಳೆ ನೋಡಿದ್ರೆ ಲಾಂಚ್ ನೀರು ತೊಗೊಬಿಟ್ರೆ ಸೇತುವೆ ಓಪನ್ ಆಗಲ್ಲ. ಅವಾಗ ಏನು ಮಾಡೋದು? ಅದಕ್ಕಾಗಿ ಮಾಡಿದ್ದೀವಿ. ಯಾರೇನೇ ಹೇಳಲಿ, ಇದು ಕಾರ್ಯಕ್ರಮ ಮುಗಿಲಿ, ಆಮೇಲೆ ಮತ್ತೆ ನೋಡೋಣ. ಅಲ್ಲ, ಅದು ರಾಜ್ಯ ಸರ್ಕಾರಿ ನಾವೊಂದು 10,000 ಜನ ಸೇರ್ತಾರೆ ಅಂತ ಒಂದು ಅಂದಾಜು ಮಾಡಿದ್ದೇವೆ. ಸುಮಾರು 5,000 to 6,000 ಕುರ್ಚಿಗಳನ್ನು ಹಾಕಬೇಕು ಅಂತ ಮಾಡಿದ್ದೇವೆ. ಇದನ್ನು ಸರ್ಕಾರ ಮಾಡ್ತದೆ, ನಾವು ಮಾಡ್ತೀವಿ ಅಂತ ಹೇಳೋದು ತಪ್ಪಾಗ್ತದೆ. ಮತ್ತೆ ನಾನೊಂದು ರಾಜಕೀಯ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ, BJPದು. ಆದರೂ ನಮಗೆ ಹೆಮ್ಮೆ ಇದೆ. ನಮ್ಮ ಮೋದಿಯವರು ಸರ್ಕಾರ ಮಾಡಿದ್ದು, ನಮ್ಮ ಗಡ್ಕರಿಯವರು ಮಾಡಿದ್ದು, ನಮ್ಮ ಯಡಿಯೂರಪ್ಪ ಮಾಡಿಕೊಟ್ರು, ನಮ್ಮ ಲೋಕಸಭಾ ಸದಸ್ಯರು 16 ಬಾರಿ ಓಡಾಡಿ ಇದನ್ನ ಬೇಗ ಮುಗಿಸಿದ್ರು. ಅದಕ್ಕಾಗಿ ನಮಗೊಂದು ಹೆಮ್ಮೆ ಇದೆ. ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ತೊಡಗಿಸ್ಕೊಳ್ತೇವೆ. ಎಲ್ಲ ಪಕ್ಷ ಪಾರ್ಟಿ ಮೀರಿ ಜನ ಸೇರಬೇಕು. ಮತ್ತು ವಿಶೇಷವಾಗಿ ನಮ್ಮ BJPಯ ಬೆಂಬಲಿಗ ಮತದಾರರು ಬರಬೇಕು, ಸಾರ್ವಜನಿಕರು ಬರಬೇಕು ಅಂತ ವಿಶೇಷವಾಗಿ ಅದೊಂದು ವಿನಂತಿಯನ್ನು ಮಾಡ್ಬೋದು. ಸರಿ ಇದೆ ನೀವು ಹೇಳೋದು, ಅದನ್ನು ನೀವು ಹೇಳೋ ಸಲಹೆ ಸರಿ ಇದೆ. ನಾವು ನಮ್ಮ ಶಿವಮೊಗ್ಗದ ನಮ್ಮ ಹಿತೈಷಿಗಳು, ಪರಿವಾರ ಪ್ರಮುಖರು, ನಮ್ಮ ಪಕ್ಷದವರು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲ ಹೇಳಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಇದ್ರ ಬಗ್ಗೆ ವಾದ ವಿವಾದಗಳು, ಚರ್ಚೆಗಳು ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ವಿವಾದ ಮಾಡಕ್ ಹೋಗಲ್ಲ. ಲೋಕಾರೂಢಿ ಶರಾವತಿ ಸೇತುವೆ, ಲೋಕಾರೂಢಿ ಸಿಗಂದೂರು ಸೇತುವೆ ಅಂತ ಹೇಳ್ತಾರೆ. ಹೊನ್ನಾವರ ಸೇತುವೆ ಇದೆ, ಶರಾವತಿ ಸೇತುವೆ ಅಂತ ಹೇಳ್ತಾರೆ, ಹೊನ್ನಾವರ ಸೇತುವೆ ಅಂತ ಕರೀತಾರೆ. ಹೀಗೆ ಒಂದು ಹಂಗೆ ಆಗ್ತದೆ. ಇದು ವಾದ ವಿವಾದಗಳು, ಹೋರಾಟಗಳೆಲ್ಲ ಮಾಡಿದ ನಿಜ. ಈ 14 ಆದ್ಮೇಲೆ ಇನ್ನೊಂದು ವಾರ ಚರ್ಚೆ ನಡೀತಿದೆ. ಆಮೇಲೆ ಜನ ತರಂಬಣಿಗೆ ಓಡಾಡ್ತಿರ್ತಾರೆ, ಲೋಕಾರೂಢಿ ನಡೀತಿರ್ತಾರೆ. ಸೇತುವೆ ಆಗಿರೋದೆ ಅನ್ನೋದು ಇಂಪಾರ್ಟೆಂಟ್. ಅದರಲ್ಲಿ ಯಡಿಯೂರಪ್ಪನವರೇ ರಾಮ, ನಾವೆಲ್ಲ ವಾನರರು, ನಾವೆಲ್ಲರೂ ವಾನರ ಸೇನೆ. ಎಲ್ಲರೂ ಅವ್ರವ್ರದ್ದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ವೀರಶೈವ ಯುವ ವೇದಿಕೆ ಹೆಸರಿನಲ್ಲಿ ವಸೂಲಿಗೆ ಇಳಿದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ವೀರಶೈವ ಯುವ ವೇದಿಕೆ ನೂತನ ಅಧ್ಯಕ್ಷ ಅನಿಲ್ ಬರದವಳ್ಳಿ ಎಚ್ಚರಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ವೇದಿಕೆಯ ಉಪಾಧ್ಯಕ್ಷ ಗುರು ಕಾಗೋಡು ಮಾತನಾಡಿದರು. ಗೋಷ್ಠಿಯಲ್ಲಿ ಕುಮಾರ್ ಸಾಗರ್, ವಿರೂಪಾಕ್ಷ, ಭದ್ರೇಶ್ ಬಾಳಗೋಡು, ಚಂದ್ರಶೇಖರ್ HN, ಅಮೃತೇಶ್ ಗೌಡ, ಪ್ರವೀಣ್, ಕಿರಣ್, ಕಾಂತೇಶ್, ದಿನೇಶ್, ಹರ್ಷ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಗೊಂದಲ, ತಾಲೂಕು ವೀರಶೈವ ಯುವ ವೇದಿಕೆ ಹೆಸರಲ್ಲಿ ಮತ್ತೊಂದು ಅಘೋಷಿತ, ತಾವೇ ಸ್ವಯಂ ಘೋಷಿತವಾಗಿ ಒಂದು ಸಂಘಟನೆಯನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ. ಅದು ಯಾವುದೇ ಮಾಜಿ ಅಧ್ಯಕ್ಷರು, ಹಾಲಿಯ ಇರ್ತಕ್ಕಂಥ ಅಧ್ಯಕ್ಷರು ಯಾರು ಆ ಸಭೆಗೆ ಹೋಗಿಲ್ಲ. ಅವರೇ ಒಂದು 25 ಜನ 30 ಜನ ಸೇರಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ಕೊಂಡ್ರು. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ತಾಲೂಕು ವೀರಶೈವ ಯುವ ವೇದಿಕೆ ಅಂತ ಹೆಸರಿಟ್ಕೊಂಡು ತಾಲೂಕಿನಾದ್ಯಂತ ಏನ್ ಯುವ ವೇದಿಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ
ಕಾರ್ಯಗಳಿಗೆ ಅಡ್ಡಿ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಿದ್ರು. ಅದನ್ನ ಸಮಾಜದ ಪ್ರಮುಖರ ಹೆಗಲಿಗೆ ಹಾಕಿ ಅದನ್ನ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಅವ್ರಿಗೆ ಹಾಕಿದ್ವಿ. ಸಮಾಜದ ಪ್ರಮುಖರಾಗಿರ್ತಕ್ಕಂಥ ಟಿ.ಡಿ. ಮೇಘರಾಜ್, ಮಲ್ಲಿಕಾರ್ಜುನ ಖರೆ, ಹಾಗೆ ಇಂದುಧರ್ ಬೇಸೂರ್, ಹಾಗೆ ಇನ್ನು 10 ಜನ ಪ್ರಮುಖರು ಸೇರಿ ಅದನ್ನ ಗೊಂದಲವನ್ನು ನಿವಾರಿಸಬೇಕು ಅಂತ ಸೇರಿದ್ರು. ಸಭೆ ಸೇರಿ ಕರೆದ್ರೆ ಅವರ ಸಭೆಗೆ ಬರ್ಲಿಲ್ಲ, ಫೋನ್ ಒಂದು ಸ್ವಿಚ್ ಆಫ್ ಮಾಡ್ಕೊಂಡು ಆ ಸಭೆಗೆ ಬರದೆ ಸಮಾಜವನ್ನೇ ಎದುರಾಕೊಂಡು ಇವತ್ತು ಈ ತಾಲೂಕಿನಾದ್ಯಂತ ನಾವೇ ಆಗಿರ್ತಕ್ಕಂಥದ್ದು ನಮ್ದೇ ಸಂಸ್ಥೆ ಅಂತ ಹೇಳಿ ಓಡಾಡ್ತಾ ಇದ್ದಾರೆ. ಈ ಗೊಂದಲ ಅಧ್ಯಕ್ಷ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಸಂಜಯ್ ತಡಗಳ್ಳಿ ಅಂತ ಹೇಳಿ ಸ್ವಯಂ ಘೋಷಿತವಾಗಿ ಘೋಷಣೆ ಮಾಡ್ಕೊಂಡು ಯಾವುದೇ ಈ ಯುವ ವೇದಿಕೆ ಹಾಲಿ ಅಧ್ಯಕ್ಷರಾಗಲಿ ಮಾಜಿ ಅಧ್ಯಕ್ಷಗಳು ಯಾರೇ ಪ್ರಮುಖರು ಹೋಗದೆ ಅವರೇ ಒಂದು 25-30 ಜನ ಎಲ್ಲ ಸೇರ್ಕೊಂಡು ಘೋಷಣೆ ಮಾಡಿರ್ತಕ್ಕಂಥ ಸಂಸ್ಥೆ. ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಳೊಬ್ರು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಇಡೀ ತಾಲೂಕಿನಾದ್ಯಂತ ಕರಪತ್ರ, ಸಾಮೂಹಿಕ ರುದ್ರಾಭಿಷೇಕದ ಕರಪತ್ರವನ್ನ ಮಾಡಿಸ್ಕೊಂಡು ರಶೀದಿ ಬಿಲ್ಲನ್ನ ಮಾಡಿಸ್ಕೊಂಡು ಹಂಚುತ್ತಾ ಇದ್ದಾರೆ. ಹಾಗಾಗಿ ಅವರಿಗೊಂದು ಈ ಪತ್ರಿಕಾ ಗೋಷ್ಠಿ ಮೂಲಕ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ದಾಖಲಾತಿಯನ್ನ ಏನು ನಿಮ್ದು ದಾಖಲಾತಿ ಇದ್ರೆ ಅದನ್ನ ಸ್ಪಷ್ಟೀಕರಿಸ್ರಿ, ನೀವು ಪತ್ರಿಕಾಗೋಷ್ಠಿಯಲ್ಲಿ ಹಾಜರುಪಡಿಸ್ರಿ ಅಂತ ಹೇಳ್ತಾ 25 ವರ್ಷದ ದಾಖಲೆ ಇದಾವೆ, ಒಂದು ನಿಕಟಪೂರ್ವ ಅಧ್ಯಕ್ಷ ಇದ್ದಾರೆ, ಹೊಸ ಆಯ್ಕೆ ಮಂಡಳಿ ಇದೆ, ಈ ತರ ಆಯ್ಕೆ ಆಗಿದ್ದು ಕ್ರಮಬದ್ಧ ಆಯ್ಕೆ ನಿಮ್ದೇನಾದ್ರು ಇದ್ರೆ ಅದನ್ನ ಹಾಜರುಪಡಿಸ್ರಿ ಅಂತ ಹೇಳ್ತಾ ಈ ತರ ಅಪಪ್ರಚಾರ ಮಾಡ್ತಾ ಪಾಂಪ್ಲೆಟ್ಸ್ ಮಾಡಿ ಮತ್ತೊಂದು ಹಣ ವಸೂಲಿ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಕ್ರಮಗಳನ್ನು ಸಹ ಕೈಗೊಳ್ಬೇಕಾಗ್ತದೆ ಅಂತ ಈ ಮೂಲಕ ಹೇಳ್ತಾ ಸಮಾಜದಲ್ಲಿ ಇರ್ತಕ್ಕಂಥ ಗೊಂದಲ ನಿನ್ನೇನು ಎಲ್ಲ ಸೇರಿರ್ತಕ್ಕಂಥ ಪ್ರಮುಖರು ಹೇಳಿದ್ರು. ಪತ್ರಿಕಾಗೋಷ್ಠಿ ಮಾಡಿ ಈ ವಿಷಯವನ್ನ ಗಮನಕ್ಕೆ ತರ್ರಿ, ಮಠಾಧೀಶರ ಹತ್ರ ಹೋಗಿ ಅದನ್ನ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಗೊಂದಲಗಳು ಬಗೆಹರಿತವೆ. ಈಗ ಅಧಿಕೃತ ಯುವ ವೇದಿಕೆ ಅನ್ನೋದು ಸಮಾಜ ಬಾಂಧವರಿಗೆ ಗೊತ್ತಾಗ್ಲಿ ಅನ್ನೋದಕ್ಕಾಗಿ ಪತ್ರಿಕಾಗೋಷ್ಠಿ ಮತ್ತೆ ಏನು ಶೀಘ್ರವಾಗಿ ಸಾಮೂಹಿಕ ರುದ್ರಾಭಿಷೇಕ 4ನೇ ತಾರೀಕು ಘೋಷಣೆ ಮಾಡಿದ್ದೀವಿ. ಹಾಗಾಗಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ಎಲ್ಲರಿಗೂ ನಮಸ್ಕಾರ. ತಾಲೂಕು ವೀರಶೈವ ಯುವ ವೇದಿಕೆ 2001ರಲ್ಲಿ ಸ್ಥಾಪನೆಯಾಗಿ ತನ್ನದೇ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಸಮಾಜದ ಎಲ್ಲ ಸ್ತರದ ಧಾರ್ಮಿಕ, ಕ್ರೀಡೆ ಮತ್ತು ಶೈಕ್ಷಣಿಕ ವಿಭಾಗದಲ್ಲಿ ತನ್ನದೇ ಆದ ಕೆಲಸವನ್ನು ಮಾಡ್ತಾ ಸಾಮಾಜಿಕ ಹೋರಾಟಗಳು, ಸಮಾಜದ ಬಡವರಿಗೆ ಹಾಗೂ ಯಾರಿಗೆ ಅನ್ಯಾಯದಂತ ಸಂದರ್ಭದಲ್ಲಿ ಅಂತ ಕೃತ್ಯಗಳನ್ನು ಖಂಡಿಸ್ತಾ ರಾಜ್ಯವ್ಯಾಪಿ ಹೆಸರನ್ನ ಮಾಡಿರ್ತಕ್ಕಂಥ ಸಂಸ್ಥೆ. ಈಗಾಗಲೇ ಸಂಸ್ಥೆಗೆ 25 ವರ್ಷ ತುಂಬಿದೆ. 24 ತುಂಬಿ 25 ಆಗಿದೆ. 25-26ನೇ ಸಾಲಿನ ನೂತನ ಆಯ್ಕೆ ಮಂಡಳಿಯನ್ನ ನಿನ್ನೆ ನಡೆದಂತ ಸರ್ವ ಸದಸ್ಯರ ಸಭೆಯಲ್ಲಿ ಸರ್ವಾನುಮತದಿಂದ ನನ್ನನ್ನು ಅಧ್ಯಕ್ಷನಾಗಿ ಇಲ್ಲಿರ್ತಕ್ಕಂಥ ಎಲ್ಲರನ್ನು ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿದ್ದಾರೆ. ಬಂಧುಗಳೇ, ಈಗ ಹೇಳ್ಬಿಡ್ತೀನಿ ಮತ್ತೊಂದ್ಸಲ. ಉಪಾಧ್ಯಕ್ಷರಾಗಿ ಗುರು ಕಾಗೋಡ್, ಶಶಿಧರ್ ಸಾತಾಳ್, ದಿನೇಶ್ ಸಾಗರ್ ಹಾಗೂ ಭದ್ರೇಶ್ ಪಾಳ್ಗೋಡ್, ಕಿರಣ್ ಕಸ್ವೆ ಕಾರ್ಯದರ್ಶಿಗಳಾಗಿ, ಸಾಗರ ನಗರ ಕಾರ್ಯದರ್ಶಿಯಾಗಿ ಕುಮಾರ್ ಅವರು, ಸಂಘಟನಾ ಕಾರ್ಯದರ್ಶಿಯಾಗಿ ಅಮೃತ್ ಸಾಗರ್, ಹರ್ಷ ಬೈದೂರ್, ಅವಿನಾಶ್ ಸೈದೂರ್, ಅಭಿಷೇಕ್ ಅದ್ರಂತೆ, ಪ್ರವೀಣ್ ಬಾಳ್ಗೋಡ್ ಹಾಗೂ ಮಹೇಶ್ ಸಾಗರ್ ಇವರು ನೂತನವಾಗಿ ಆಯ್ಕೆಯಾಗಿರ್ತಾರೆ. ನಿನ್ನೆ ಸರ್ವ ಸದಸ್ಯ ಸಭೆಯಲ್ಲಿ 100ಕ್ಕೂ ಹೆಚ್ಚು ಜನ ಸಮಾಜ ಬಾಂಧವರು ಸೇರಿ ಎಲ್ಲರೂ ಸರ್ವಾನುಮತದಿಂದ ಈ ಸಮಾಜದ ಸೇವೆಯನ್ನ ಮಾಡಲಿಕ್ಕೆ ಆಯ್ಕೆ ಮಾಡಿದ್ದಾರೆ, ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಬಂಧುಗಳೇ, ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಸಮಾಜದಲ್ಲಿ ಒಂದು ಸಣ್ಣ ಗೊಂದಲ ಉಂಟಾಗಿತ್ತು. ಏನಂದ್ರೆ ಯಾರೋ ಒಂದಿಷ್ಟು ಯುವ ವೇದಿಕೆ ಹೆಸರಲ್ಲಿ ಕರಪತ್ರ ಮತ್ತೊಂದು ಏನೋ ಮಾಡಿ ಮತ್ತೊಂದು ಸಂಘಟನೆ ಮಾಡ್ತಾ ಇದ್ದಾರೆ, ನಿಮ್ ಗಮನಕ್ಕೆ ಬಂದಿದೆಯಾ ಅಂತ. ಇಲ್ಲ, ಆ ಥರದ್ದು ಏನೋ ನಮ್ ಗಮನಕ್ಕೆ ಬಂದಿಲ್ಲ. ಆ ಥರದ್ದು ಏನಾದ್ರು ಗಮನಕ್ಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಸರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದೀವಿ. ಯಾಕೆಂದ್ರೆ ಒಂದಿಷ್ಟು ಅನಧಿಕೃತವಾಗಿ ಸಂಘಟನೆ, ಈ ಯುವ ವೇದಿಕೆ ಸಂಘಟನೆ ಹೆಸರಲ್ಲಿ ಏನೋ ಕಾರ್ಯಚಟುವಟಿಕೆಗಳು ನಡೀತಾ ಇದಾವೆ ಅನ್ನೋದು ಗಮನಕ್ಕೆ ಬಂತು. ಆ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ವಿ. ಅದು ಯಾರೇ ಬಂದ್ರು ಸಮಾಜದ ಪ್ರಮುಖರ ಹಾಗೂ ಮಠಾಧೀಶರಿದ್ದಾರೆ, ಅವರ ನೇತೃತ್ವದಲ್ಲಿ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾಗಿ ಯುವ ವೇದಿಕೆ ತನ್ನದೇ ಆದ ಕಾರ್ಯಾಂಕ ಹಾಗೂ ಒಳ್ಳೆ ಸಮಾಜದಲ್ಲಿ ತನ್ನದೇ ಆದ ಹೆಸರನ್ನ ಬಂಧುಗಳೇ, ಈ ಏನು ಈ ಗೊಂದಲ ಇತ್ತಲ್ಲ, ಈ ಗೊಂದಲ ಬಗೆಹರಿಸಲಿಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ. ಈಗ ಏನು ಕರಪತ್ರ ಮಾಡಿ ಮತ್ತೊಂದು ಮಾಡಿ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಗೊಂದಲ ಯಾರು ಸಮಾಜ ಬಾಂಧವರು ಅದಕ್ಕೆ ಕಿವಿಗೊಡದೆ ಇದು ಇರ್ತಕ್ಕಂಥದ್ದು ಮೂಲ ಯುವ ವೇದಿಕೆ 25 ವರ್ಷದ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥ ಯುವ ವೇದಿಕೆ.
ಯುವ ವೇದಿಕೆಯು 4ನೇ ತಾರೀಕು ಸಾಮೂಹಿಕ ರುದ್ರಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದೇ ಬರುವ ಆಗಸ್ಟ್ 4ರಂದು ಸಾಮೂಹಿಕ ರುದ್ರಾಭಿಷೇಕ ಕಾರ್ಯಕ್ರಮ, ಧರ್ಮಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ. ಆ ನಿಟ್ಟಿನಲ್ಲಿ ಎಲ್ಲ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ಈ ಸಂಸ್ಥೆಯಲ್ಲಿ ಕೆಳದಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಗೌರವಾಧ್ಯಕ್ಷರಾಗಿ ಸೇವೆಯನ್ನು ಬಹಳ ವರ್ಷದಿಂದ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇದೊಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಾಕೆ ಕರೀತಾ ಇದ್ದೀವಿ ಅಂದ್ರೆ, ಸಮಾಜದಲ್ಲಿ ಒಂದಿಷ್ಟು ಗೊಂದಲಗಳು ಪ್ರಾರಂಭ ಆಯಿತು. ಈಗಾಗಲೇ ಸಾಕಷ್ಟು ಜನ ನಮ್ಮ ಮನೆಗಳಿಗೆ ಬರ್ತಾ ಇದ್ದಾರೆ. ಇಲ್ಲೇನೋ ಒಂದು ಹೊಸ ಮುಖಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಜೊತೆಗೆ ಏನು ಎಂಥದ್ದು ಅನ್ನೋದ್ರ ಬಗ್ಗೆ ಕೇಳಿದಾಗ ಸಮಾಜದವರಿಗೆ ನಿಮ್ಮ ಮುಖೇನ ನಾವು ಒಂದಿಷ್ಟು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡ್ತೀವಿ. ಸಮಾಜದವರಿಗೆ ಸಾಕಷ್ಟು ಜನರಿಗೆ ಗೊತ್ತಿದೆ ಇದು ಕಳೆದ 24 ವರ್ಷದಿಂದ ಯಾವ ರೀತಿ ನಡ್ಕೊಂಡ್ಬಂತು, ಯಾವ ವ್ಯಕ್ತಿಗಳು ಎಲ್ಲರೂ ಕೂಡ ಹೇಗೆ ನಡ್ಕೊಂಡು ಇದನ್ನ ಮುಂದಿನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು, ಅದನ್ನ ಯಾವ ರೀತಿ ಚಟುವಟಿಕೆಯಲ್ಲಿ ನಡೆಸ್ಕೊಂಡ್ ಬರ್ತಾ ಇದ್ರು ಅಂತಕೊಂಡು ಸಾಕಷ್ಟು ಜನರಿಗೆ ಗೊತ್ತಿದೆ. ಆದ್ರೆ ಸಡನ್ ಆಗಿ ಬೆಳವಣಿಗೆಗಳಾದಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮೂಲೆ ಮೂಲೆಯಿಂದನೂ ಕೂಡ ಫೋನ್ಗಳು ಬರಕ್ ಹಿಡಿತು. ಏನಿದು, ಯಾವ ರೀತಿ ಆಯ್ತು, ಏನ್ ಕತೆ ಅನ್ನೋದೆಲ್ಲ ಕೇಳಿದಾಗ, ಇಲ್ಲ ಅದು ಇನ್ನೂ ಸಂಪೂರ್ಣಗೊಂಡಿಲ್ಲ, ನೀವೆಲ್ಲರೂ ಸೇರಿ ಬಂದು ಪ್ರತಿ ವರ್ಷದಂತೆ ಯಾವ ರೀತಿ ನೀವು ಆಯ್ಕೆಯನ್ನ ಮಾಡ್ತಿದ್ರೋ ಅದೇ ರೀತಿಯಲ್ಲೇ ಆಯ್ಕೆ ಮಾಡುವಂತ ದಿನ ನಿಗದಿಪಡಿಸಿ ನಿನ್ನೆ ದಿನ 100ಕ್ಕೂ ಹೆಚ್ಚಿಗೆ ಜನ ಬಂದು ಒಂದು ಹೊಸ ಮುಂದೆ ಬರುವಂತ 25-26ನೇ ಸಾಲಿಗೆ ಯಾರ್ಯಾರು ಪದಾಧಿಕಾರಿಗಳು ಆಗ್ಬೇಕು ಅಂತ ಹೇಳಿ ಸಮಾಜ ಬಾಂಧವರು ಅಷ್ಟೂ ಸೇರಿ ಆಯ್ಕೆ ಮಾಡಿದ್ರು. ಹಾಗಾಗಿ ಇದು ಯಾರ್ಯಾರಿಗೆ ಗೊಂದಲಗಳಿದೆ ಆ ಗೊಂದಲಕ್ಕೆ ಒಂದಿಷ್ಟು ನಿಮ್ಮ ಮುಖೇನ ಉತ್ತರ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಬೇರೆಯವರು ಕೂಡ ಅವರು ಶಿಕ್ಷಕರ ಮೇಲಿನ ಇತರೆ ಕೆಲಸಗಳ ಹೊರೆ ತಪ್ಪಿಸಿ ಪಾಠ ಮಾಡಲು ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿ ಗುರುವಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ, ತಹಶೀಲ್ದಾರ್ ಕಚೇರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ದಿನೇಶ್, ಪ್ರಭು ಇಎನ್, ಜಗನ್ನಾಥ್ ಕೆ, ಮೂರ್ತಿ ಎಂವೈ, ಚಂದ್ರಪ್ಪ, ರಾಜಶೇಖರ್ ಶೆಟ್ಟಿ, ಗವಿಯಪ್ಪ, ಮನೋಹರ್ ಟಿವಿ, ಸೋಮಪ್ಪ, ಲಕ್ಷ್ಮಣ್, ಮಂಜುನಾಥ್, ಬಸವರಾಜಪ್ಪ, ವಿಕ್ಟೋರಿಯಾ ಫರ್ನಾಂಡಿಸ್ ಇನ್ನಿತರರು ಹಾಜರಿದ್ದರು. ಕೊಡಬೇಕಾಗಿದ್ದು ನಮ್ಗೆ ತುಂಬಾ ಜವಾಬ್ದಾರಿ ಇದೆ. ಆದರೆ ನಮಗೆ ಅನ್ಯ ಕಾರ್ಯಗಳ ಒತ್ತಡದಿಂದ ನಮಗೆ ಸರಿಯಾದ ರೀತಿ ಶಾಲೆಯಲ್ಲಿ ಪಾಠ ಪ್ರವಚನ ಮಾಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ. ಮುಖ್ಯವಾಗಿ ಇವತ್ತು BLOಗಳ ವಿಷಯಕ್ಕೆ ಬಂದರೆ, ಈಗ ಕೋರ್ಟ್ ಆದೇಶ ಇದೆ BLOಗಳನ್ನ ತಗೊಳ್ಬಾರ್ದು ಅಂತ ಹೇಳಿ. ಅಷ್ಟೇ ಅಲ್ಲದೆ ನಮ್ಮ ಚೀಫ್ ಸೆಕ್ರೆಟರಿ ಅವರು ಮೊನ್ನೆ ಚೀಫ್ ಸೆಕ್ರೆಟರಿ ಅವರು ಮೊನ್ನೆ ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಆದರೆ ದಿಢೀರ್ನೆ ಮತ್ತೆ ಎಲ್ಲ ಶಿಕ್ಷಕರನ್ನು ತಗೊಂಡಿದ್ದಾರೆ. ನಾ ಏನು ಹೇಳೋದು ಅಂದರೆ, ನೋಡಿ, C ಗ್ರೂಪ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ದಾರೆ. C ಗ್ರೂಪ್ ಅಂದ್ರೆ ನಮ್ದು ಒಂದೇ ಇಲಾಖೆಯಲ್ಲಿ ಇದೆ. C ಗ್ರೂಪ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ಸಮಾಜ ಕಲ್ಯಾಣ ಇದೆ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹೈಯರ್ ಅಲ್ಲಿ ಇದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ, ಬೇರೆ ಬೇರೆ ಇಲಾಖೆ, ಅನೇಕ ಇಲಾಖೆಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿಯಲ್ಲೂ ಸಹ C ಗ್ರೂಪ್ನಲ್ಲಿದ್ದಾರೆ. ನೀವು ಈ BLOಗಳು ಎಷ್ಟು ತಾಲೂಕಲ್ಲಿ ಎಷ್ಟು BLOಗಳು ಬೇಕು ಅಂತ ಲೆಕ್ಕ ಮಾಡಿಕೊಂಡು ಮಾನ್ಯ ದಂಡಾಧಿಕಾರಿ ಅವರು ಉಳಿದು ಎಲ್ಲರಿಗೆ ಹಾಕಿ, ನಮಗೆ ಹಾಕ್ಬೇಡಿ ಅಂತಲ್ಲ, ಈಗ ಆಸಕ್ತರಿದ್ದಾರೆ, ಆಸಕ್ತರಿಗೆ ಹಾಕಿ ಅಂತ ಹೇಳ್ತಾ ಇದ್ದೇವೆ. ನಮಗೆ ನೀವು BLO ಕೆಲಸ ಕೊಟ್ಟರೆ BLO ಕೆಲಸವನ್ನೇ ಮಾಡಕ್ ಬಿಡಿ, ನಾವು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಡ್ತೇವೆ. ಇಲ್ಲ ಅಂದ್ರೆ ನಾವು ಪಾಠ ಮಾಡಕ್ ಬಿಟ್ಟು ಪಾಠ ಮಾಡ್ತೇವೆ. ನಾವು ಮುಂದಿನ ದಿನಗಳಲ್ಲಿ BLO ಕೆಲಸವನ್ನು ಮಾಡಿ ಪಾಠ ಪ್ರವಚನ ಮಾಡಿ ಅಂದರೆ ತುಂಬಾನೇ ಕಷ್ಟ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ನೋಡಿ, BLOಗಳಿಗೆ ಒಂದು ಶಾಲೆಯಲ್ಲಿ 3 ಜನ BLOಗಳನ್ನ ಹಾಕಿದರೆ ಮಕ್ಕಳಿಗೆ ಪಾಠ ಮಾಡೋರು ಯಾರು? ಮುಖ್ಯೋಪಾಧ್ಯಾಯರು ಕೆಲಸ ಮಾಡಬೇಕು, ಬೇರೆ ಕೆಲಸ ಮಾಡಬೇಕು. ಮುಖ್ಯೋಪಾಧ್ಯಾಯರಿಂದ ಹಾಕಿದ್ದಾರೆ. 8 ಪೇಷಂಟ್ಗಳಿಗೆ ಇವತ್ತು ಸಿದ್ದೇಶ್ವರ ಎಂಬ ಶಾಲೆಯಲ್ಲಿ ಪ್ರೇಮಕುಮಾರಿ ಎಂಬ ಮೇಡಮ್ 8 ಪೇಷಂಟ್ ಅಂತವರಿಗೆ ಸಹ ಇವತ್ತು BLO ಕೆಲಸಗಳನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಈಗ ರಿಟೈರ್ಡಿಂಗ್ ಹತ್ರ ಬಂದಿದ್ದಾರೆ, ಅವ್ರಿಗೆ ಹಾಕಿದ್ದಾರೆ. ಹೇಗೆ ಈ ಕೆಲಸ ಕಾರ್ಯಗಳನ್ನ ಮಾಡಬೇಕು ಎಂಬುದು ದೊಡ್ಡ ಚಿಂತೆ ಆಗಿದೆ. ಬಿಸಿ ಊಟಕ್ಕೆ ಬಂದ್ರೆ, ಬಿಸಿ ಊಟದ ವಿಷಯವನ್ನ ತಗೊಂಡ್ರೆ ಇವತ್ತು ನೋಡಿ, ಮಟ್ಟಿಗೆ ನಾವು 7 ರೂಪಾಯಿಗಳನ್ನ ನಾವು ಕೊಡ್ತಿದ್ದೇವೆ. ಹೊರಗಡೆ ಹೋದ್ರೆ ದೂರ ಸಿಟಿ ಅಕ್ಕಪಕ್ಕೆಲ್ಲ 7 ರೂಪಾಯಿಗಳು. ಅದೇ ನಾವು ಹೊರಗಡೆ ದೂರದ ಪ್ರದೇಶಗಳಿಗೆ 700 ರೂಪಾಯಿ ಆಗುತ್ತೆ ಒಂದು ಮಟ್ಟಿಗೆ. ಆದ್ರೆ ಸರ್ಕಾರ ಕೊಡ್ತಕ್ಕಂಥದ್ದು ನಮಗೆ ಕೇವಲ 6 ರೂಪಾಯಿ 20 ಪೈಸಾ. ಅದರಲ್ಲಿ 6 ರೂಪಾಯಿ 20 ಪೈಸಾ. ಅದರಲ್ಲಿ ಸಿಲಿಂಡರ್ ಗ್ಯಾಸಿಗೆ 50 ಪೈಸಾ ಹೋಗುತ್ತೆ, 30 ಪೈಸಾ ಬಿಡಿಸ್ಲಿಕ್ಕೆ ಹೋಗುತ್ತೆ.
ನಮಗೆ ಕೇವಲ 5 ರೂಪಾಯಿ 20 ಪೈಸೆ ಮಾತ್ರ ಉಳಿತದೆ. ಆ 5 ರೂಪಾಯಿ 20 ಪೈಸದಲ್ಲಿ ನಾವು 700 ರೂಪಾಯಿ ಬರೆಸ್ತೇವೆ ಅಂದ್ರೆ 2 ರೂಪಾಯಿ 2.5 ರೂಪಾಯಿ ಒಬ್ಬ ಶಿಕ್ಷಕ ಮುಖ್ಯೋಪಾಧ್ಯಾಯ ಶಾಲೆಯಲ್ಲಿ ಒಂದು ಮಟ್ಟಿಗೆ ಬೆಲೆಯನ್ನು ಕೊಡಬೇಕಾಗುತ್ತೆ. ದೊಡ್ಡ ದೊಡ್ಡ ಶಾಲೆಯಲ್ಲಿ ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.